ಪೂಜಾ ಸಿದ್ಧತೆ. ಪೂಜೆಗಾಗಿ ಒಂದು ಸ್ಥಳವನ್ನು ಮೀಸಲಿಟ್ಟು ಸದಾ ಶುಚಿಯಾಗಿಟ್ಟಿರಬೇಕು. ಪೂಜಾ ಪರಿಕರಗಳಾದ ವಿಭೂತಿ, ರುದ್ರಾಕ್ಷಿ, ಕಲ್ಲು ಸಕ್ಕರೆ, ನೀರು, ಮಜ್ಜನ ಪಾತ್ರೆ, ಗಂಧ, ಅಕ್ಷತೆ, ಪೂರಿಸಲು ಶುದ್ಧ ವಸ್ತ್ರ, ಗಂಟೆ, ಹೂವು ಅಥವಾ ಪತ್ರೆ, ಊದುಬತ್ತಿ, ದೀಪ, ಕರ್ಪೂರ, ಅಲಗಾರತಿ ಇಷ್ಟೂ ಸಾಮಗ್ರಿಗಳನ್ನು ಜೋಡಿಸಿಕೊಳ್ಳಬೇಕು. ಪೂಜೆ ಮಾಡುವವರು ಶುಚಿರ್ಭೂತರಾಗಿ ಬಂದು ಕುಳಿತುಕೊಳ್ಳುವ ಆಸನದ ಮಣೆಯ ಮೇಲೆ ಷಟ್ಕೋನ ಪ್ರಣವ ಬರೆದು ಪದ್ಮಾಸನ ಅಥವಾ ಸುಖಾಸನದಲ್ಲಿ ಆಸೀನರಾಗಿ ಚಿನ್ಮಯ ಮುದ್ರೆಯಲ್ಲಿ ಕುಳಿತು 3 ಬಾರಿ ಓಂಕಾರ ಹೇಳೋಣ. ಬೆನ್ನಿನ ಎಡಭಾಗದಲ್ಲಿರುವ ದೀಪವನ್ನು ಹಚ್ಚೋಣ ಅಥವಾ ಲಿಂಗದ ಮೇಲೆ ಬೆಳಕಿನ ಬಿಂದು ಬೀಳುವಂತೆ ವಿದ್ಯುತ್ ದೀಪವನ್ನು ವ್ಯವಸ್ಥೆ ಮಾಡಿಕೊಳ್ಳಬಹುದು. ಗುರು ಪ್ರಾರ್ಥನೆ. ಶಿವಪಥ ಅರಿಯಲು ಗುರುಪಥ ಮೊದಲು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಂ ಭಕ್ತಿಗೆ ಮೂಲಂ, ಬಸವಂ ಕಾಲಂಗೆ ಕಾಲನನುಪಮಶೀಲಂ, ಬಸವಂ ಜಂಗಮಲೋಲಂ, ಬಸವ ರಕ್ಷಿಪುದೆನ್ನ ಸಂಗನ ಬಸವ. ಬಸವ ಬಸವ ಬಸವ. ದೀಕ್ಷಾ ಗುರುವೆ, ಮೋಕ್ಷಾ ಗುರುವೆ, ಶಿಕ್ಷಾ ಗುರುವೆ, ಗುರುವಿನ ಗುರುವೇ. ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವೇ, ಭವಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ, ಭವಿಯೆಂಬುದ ತೊಡೆದು ಭಕ್ತಿಯೆಂದೆನಿಸಿದ ಗುರುವೇ, ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ವಿಭೂತಿ ಧಾರಣೆ. ಬಸವ ಬಸವ ಎಂದು ಭಸಿತವಂ ಧರಿಸಿದೊಡೆ, ಅಡಗುವವು ಭವದ ದುರಿತಂಗಳು. ಹರ ಬಸವ ಗುರು ಬಸವ ಚರ ಬಸವ ಸಂಗನ ಬಸವ. ಹರ ಬಸವ ಗುರು ಬಸವ ಚರ ಬಸವ ಸಂಗನ ಬಸವ. ವಿಭೂತಿಯನ್ನು ಹಣೆಗೆ, ಕುತ್ತಿಗೆಗೆ, ಎದೆಭಾಗ, ಬೆನ್ನು, ಹೊಟ್ಟೆಭಾಗ, ಕೈಗಳಿಗೆ ಮತ್ತು ಪಾದಗಳಿಗೆ ಧರಿಸಿಕೊಳ್ಳೋಣ. ಬಸವ ಬಸವ ಎಂದು ಭಸಿತವಂ ಧರಿಸಿದರೆ ಬಸವಾದಿ ಪ್ರಮಥರಿಗೆ ಪ್ರೀತಿಯಯ್ಯ. ಬಸವ ಶಟಸ್ಥಲ ಚೆನ್ನ ಬಸವಾದಿ ಪ್ರಮಥರು ಭಸಿತವಂ ಧರಿಸಿ ಬಯಲಾದರಯ್ಯ. ಭಸಿತಮಂ ಧರಿಸಿ ಬಯಲಾದರಯ್ಯ.
ಅಣುಮಾತ್ರ ವಿಭೂತಿಯ ಹಣೆಯಲ್ಲಿಡಲು ಎಣಿಕೆಯಿಲ್ಲದ ಭವಪಾಶವು ಹರಿವುದು. ಎಣಿಕೆಯಿಲ್ಲದ ಭವಪಾಶವು ಹರಿವುದು. ರುದ್ರಾಕ್ಷಿ ಧಾರಣೆ. ಅಯ್ಯಾಯನಗೆ ರುದ್ರಾಕ್ಷಿಯೇ ಸರ್ವ ಪಾವನವು. ಅಯ್ಯಾಯನಗೆ ರುದ್ರಾಕ್ಷಿಯೇ ಸರ್ವ ಕಾರಣವು. ಅಯ್ಯಾಯನಗೆ ರುದ್ರಾಕ್ಷಿಯೇ ಸರ್ವ ಸಾಧನವು. ಅಯ್ಯಾಯನಗೆ ರುದ್ರಾಕ್ಷಿಯೇ ಸರ್ವ ಸಿದ್ಧಿ. ಅಯ್ಯಾಯನಗೆ ರುದ್ರಾಕ್ಷಿಯೇ ಸರ್ವ ಪಾಪಕ್ಷಯವು. ಅಯ್ಯ ನಿಮ್ಮ ಪಂಚವಕ್ತ್ರಂಗಳೇ ಪಂಚಮುಖದ ರುದ್ರಾಕ್ಷಿಗಳಾದವಾಗಿ. ಅಯ್ಯ ಕೂಡಲ ಸಂಗಮ ದೇವಯ್ಯ, ಎನ್ನ ಮುಕ್ತಿ ಪಥಕ್ಕೆ ಶ್ರೀ ಮಹಾರುದ್ರಾಕ್ಷಿಯೇ ಸಾಧನವಯ್ಯ. ಎನ್ನ ಮುಕ್ತಿ ಪಥಕ್ಕೆ ಶ್ರೀ ಮಹಾರುದ್ರಾಕ್ಷಿಯೇ ಸಾಧನವಯ್ಯ. ಈಗ ರುದ್ರಾಕ್ಷಿ ಧಾರಣೆ ಮಾಡಿಕೊಳ್ಳೋಣ. ಲಿಂಗೋದಕ. ಒಂದು ಮಜ್ಜನ ಪಾತ್ರೆಯಲ್ಲಿ ನೀರು ತುಂಬಿ ಬಲಗೈ 5 ಬೆರಳುಗಳಿಗೆ ವಿಭೂತಿ ಹಚ್ಚಿ ಬೆರಳ ಕಂಟಿಕೆಗಳನ್ನು ಹೆಬ್ಬೆರಳಲ್ಲಿ ಮುಟ್ಟುತ್ತಾ 12 ಬಾರಿ ಓಂ ನಮಃ ಶಿವಾಯ ಎಂದು ಹೇಳಿಕೊಳ್ಳುತ್ತಾ ಮಧ್ಯದ ಬೆರಳಿಂದ ಮಜ್ಜನ ಪಾತ್ರೆಯ ನೀರಿನ ಮೇಲೆ ಷಟ್ಕೋನ ಪ್ರಣವ ಬರೆದು ಮಧ್ಯದಲ್ಲಿ ಓಂ ಎಂದು ಬರೆಯೋಣ. ನಂತರ 5 ಬೆರಳನ್ನು ನೀರಿನಲ್ಲಿ ಅದ್ದಿ ಪಾತ್ರೆಯ ಮೇಲೆ ಕೈ ಮುಚ್ಚಿ ಓಂ ನಮಃ ಶಿವಾಯ ಎಂದು ಹೇಳೋಣ. ಈಗ ಈ ನೀರು ಲಿಂಗೋದಕವಾಗಿದೆ. ಈ ಲಿಂಗೋದಕದಲ್ಲಿ 1 ಪುಷ್ಪವನ್ನು ಅದ್ದಿ ಪೂಜಾ ಪರಿಕರಗಳ ಮೇಲೆ ಪ್ರೋಕ್ಷಣೆ ಮಾಡೋಣ. ಲಿಂಗದ ಚೀಲ. ಈಗ ಲಿಂಗದ ಚೀಲದಿಂದ ಇಷ್ಟಲಿಂಗವನ್ನು ತೆಗೆದು ಎಡ ಅಂಗೈ ಮೇಲೆ ಇರಿಸಿ ಪಾತ್ರೆಯಲ್ಲಿರುವ ಲಿಂಗೋದಕದಿಂದ ಇಷ್ಟಲಿಂಗಕ್ಕೆ ಮಜ್ಜನ ಮಾಡೋಣ. ಸಜ್ಜನಳಾಗಿ ಮಜ್ಜನ ಕೆರೆವೆ, ಶಾಂತಳಾಗಿ ಪೂಜೆಯ ಮಾಡುವೆ, ಸಮರತಿಯಿಂದ ನಿಮ್ಮ ಹಾಡುವೆ. ಚನ್ನಮಲ್ಲಿಕಾರ್ಜುನ ನಿಮ್ಮ ನಗಲದ ಪೂಜೆ ಅನುವಾಯಿತೆನಗೆ, ನಿಮ್ಮ ನಗಲದ ಪೂಜೆ ಅನುವಾಯಿತೆನಗೆ. ಶುದ್ಧ ವಸ್ತ್ರದಿಂದ ಇಷ್ಟಲಿಂಗವನ್ನು ಒರೆಸಿ ಎಡಗೈ ಬೆರಳ ತುದಿಯಲ್ಲಿ ಲಿಂಗವನ್ನು ಹಿಡಿದುಕೊಂಡು ಎಡ ಅಂಗೈ ಮೇಲೆ ವಿಭೂತಿಯಿಂದ ಷಟ್ಕೋನ ಪ್ರಣವ ಬರೆದು ಮಧ್ಯದಲ್ಲಿ ಓಂ ಎಂದು ಬರೆದು ಲಿಂಗವನ್ನು ಅಂಗೈ ಮೇಲೆ ಇಡೋಣ. ಈಗ ಲಿಂಗದ ಮೇಲೆ 3 ಬೆರಳಿನಿಂದ ವಿಭೂತಿ ಧಾರಣೆ. ರುದ್ರಾಕ್ಷಿ ಧಾರಣೆ. ಪುಷ್ಪ ಅಥವಾ ಪತ್ರೆ ಧಾರಣೆ. ಕಲ್ಲು ಸಕ್ಕರೆ ನೈವೇದ್ಯ.
ಗಂಧ, ಅಕ್ಷತೆ, ಊದುಬತ್ತಿಯಿಂದ ಇಷ್ಟಲಿಂಗಕ್ಕೆ ಬೆಳಗುತ್ತಾ ಮನಸ್ಸಿನಲ್ಲಿ ಪರಿಮಳವೇ ನಾನಾಗಿ ಲಿಂಗದಲ್ಲಿ ಬೆರೆಯುತ್ತಿದ್ದೇನೆಂದು ಭಾವಿಸೋಣ. ಕರ್ಪೂರದಾರತಿಯಿಂದ ಲಿಂಗಕ್ಕೆ ಬೆಳಗುತ್ತಾ ಮನಸ್ಸಿನಲ್ಲಿ ಕರ್ಪೂರವೇ ನಾನಾಗಿ ಲಿಂಗಕ್ಕೆ ಬೆಳಗಿ ಬಯಲಲ್ಲಿ ಬಯಲಾಗುತ್ತಿದ್ದೇನೆಂದು ಭಾವಿಸೋಣ. ಈಗ ಘಂಟಾನಾದ ಮಾಡೋಣ. ಪೂಜಾ ವಸ್ತುವೇ ನಾನಾಗಿ ನನ್ನನ್ನು ನಿನಗೆ ಅರ್ಪಿಸಿಕೊಳ್ಳುತ್ತಿದ್ದೇನೆ ಶಿವನೇ ಎಂದು ಭಾವಿಸೋಣ. ಈಗ ಲಿಂಗವನ್ನು ಮೂಗಿನ ನೇರಕ್ಕೆ 12 ಅಂಗುಲ ದೂರದಲ್ಲಿ ಇಟ್ಟುಕೊಂಡು ಲಿಂಗದ ಮಧ್ಯದಲ್ಲಿ ಕಾಣುವ ಬೆಳಕಿನ ಬಿಂದುವನ್ನು ದೃಷ್ಟಿಸಿ ನೋಡುತ್ತಾ ಲಿಂಗ ತಂದೆಯನ್ನು ಪ್ರಾರ್ಥಿಸೋಣ. ಓಂ ನಮಃ ಶಿವಾಯ. ಎತ್ತೆತ್ತ ನೋಡಿದಡತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ. ವಿಶ್ವತೋ ಚಕ್ಷು ನೀನೇ ದೇವ, ವಿಶ್ವತೋ ಮುಖ ನೀನೇ ದೇವ. ವಿಶ್ವತೋ ಬಾಹು ನೀನೇ ದೇವ, ವಿಶ್ವತೋ ಪಾದ ನೀನೇ ದೇವ. ಕೂಡಲ ಸಂಗಮ ದೇವ, ಎನ್ನ ಗತಿಮತಿ ನೀವೇ ಕಂಡಯ್ಯ. ಎನ್ನ ಗುರು ಪರಮಗುರು ನೀವೇ ಕಂಡಯ್ಯ. ಎನ್ನ ಅಂತರಂಗದ ಜ್ಯೋತಿ ನೀವೇ ಕಂಡಯ್ಯ. ಕೂಡಲ ಸಂಗಮ ದೇವ, ಎನ್ನ ವಾಮಕ್ಷೇಮ ನಿಮ್ಮದಯ್ಯ. ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ. ಎನ್ನ ಮಾನಾಪಮಾನ ನಿಮ್ಮದಯ್ಯ. ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗಮ ದೇವ. ನೀನೊಲಿದರೆ ಕೊರಡು ಕೊನರುವುದಯ್ಯ. ನೀನೊಲಿದರೆ ಬರಡು ಹಯನುವುದಯ್ಯ. ನೀನೊಲಿದರೆ ವಿಷವು ಅಮೃತಬಹುದಯ್ಯ. ನೀನೊಲಿದರೆ ಸಕಲ ಪಡಿ ಪದಾರ್ಥವು ಇದಿರಲ್ಲಿರ್ಪುದಯ್ಯ. ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ. ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ. ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ. ಅಗಮ್ಯ ಅಗೋಚರ ಅಪ್ರತಿಮ ಅಪ್ರಮಾಣ ಲಿಂಗವೇ ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ. ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ. ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಲಿಂಗವನ್ನು ಅರ್ಧ ಮುಚ್ಚಿದ ಕಣ್ಣಿನಿಂದ ಅಂದರೆ ಅನಿಮಿಷ ದೃಷ್ಟಿಯಿಂದ ನೋಡುತ್ತಾ ಬಲಗೈಯಲ್ಲಿ ಜಪಮಣಿ ಹಿಡಿದು 108 ಬಾರಿ ಓಂ ನಮಃ ಶಿವಾಯ ಮಂತ್ರ ಪಠಣ ಮಾಡೋಣ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಬ್ರಹ್ಮಾಂಡಲಿಂಗವು ನನ್ನ ಕೈ ಮೇಲೆ ಬಂದು ಪೂಜೆ ಕೊಂಡಿದ್ದಕ್ಕಾಗಿ ಧನ್ಯನಾದೆ. ಶರಣು ಶರಣಾರ್ಥಿ. ಹೂ ಮತ್ತು ಪತ್ರೆಗಳನ್ನು ತೆಗೆದು ಮಜ್ಜನ ನೀರಿನಲ್ಲಿ ಹಾಕೋಣ.
ಈಗ ಶಿವಯೋಗ ಮಾಡೋಣ. ಬೆನ್ನು ನೇರವಾಗಿರಲಿ. ಸರಳ ಸಹಜ ಉಸಿರಾಟವಿರಲಿ. ಶಿವಯೋಗಕ್ಕೆ ಸಹಾಯವಾಗಿ ನಿಲ್ಲುವಂತೆ ಗುರು ಬಸವಣ್ಣನವರನ್ನು ಪ್ರಾರ್ಥಿಸೋಣ. ಬ್ರಹ್ಮಾಂಡದಾಕಾರದ ಇಷ್ಟಲಿಂಗದಲ್ಲಿ ಶಿವನು ಬೆಳಕಿನ ರೂಪದಲ್ಲಿದ್ದಾನೆ. ಇಷ್ಟಲಿಂಗದಲ್ಲಿ ಕಾಣುವ ಬೆಳಕಿನಲ್ಲಿ ದೃಷ್ಟಿಯಿಟ್ಟು ಮನಸ್ಸು, ಬುದ್ಧಿ ಮತ್ತು ಭಾವವನ್ನು ಬೆಳಕಿನಲ್ಲಿ ಸಂಗಮ ಮಾಡೋಣ. ಮನಸ್ಸು, ಬುದ್ಧಿ ಮತ್ತು ಭಾವ ಪರಮಾತ್ಮನಲ್ಲಿ ಬೆರೆತು ಪರಿಶುದ್ಧವಾಗುತ್ತಿದೆ. ಭ್ರೂಮಧ್ಯೆ ಭ್ರುಕುಟಿಯಲ್ಲಿ ಪ್ರಕಾಶಮಾನವಾಗಿರುವ ಜೀವಾತ್ಮನಾದ ನಾನು ಲಿಂಗದಲ್ಲಿ ಕಾಣುವ ಬೆಳಕಿನ ರೂಪದ ದೇವ ಶಿವನಲ್ಲಿ ಕೂಡುತ್ತಿದ್ದೇನೆ, ಸಂಗಮವಾಗುತ್ತಿದ್ದೇನೆ, ಪವಿತ್ರಾತ್ಮನಾಗುತ್ತಿದ್ದೇನೆ. ಈಗ ಜೀವಾತ್ಮ ಮತ್ತು ಪರಮಾತ್ಮ ಕೂಡುತ್ತಿದೆ, ಸಂಗಮವಾಗುತ್ತಿದೆ. ಕ್ಷೀರದಲ್ಲಿ ಕ್ಷೀರವ ಬೆರೆಸಿದಂತೆ, ಜ್ಯೋತಿ ಜ್ಯೋತಿಯ ಕೂಡಿದಂತೆ ಜೀವಾತ್ಮ ಪರಮಾತ್ಮ ಕೂಡುತ್ತಿದೆ, ಸಂಗಮವಾಗುತ್ತಿದೆ. ಲಿಂಗದಲ್ಲಿ ದೃಷ್ಟಿ ಅಚ್ಚೊತ್ತಿದಂತಿರಲಿ. ಆಲಿ ನಿಂತರೆ ಸುಳಿದು ಸೂಸುವ ಗಾಳಿ ನಿಲ್ಲುವುದು. ಗಾಳಿ ನಿಲಿ ಮನ ನಿಲ್ಲುವುದು. ಮನ ನಿಲಿ ಬಿಂದು ನಿಲ್ಲುವುದು. ಬಿಂದು ನಿಲಿ ಕಾಲ ಕರ್ಮವಗೆದ್ದು ಮಾಯೆ ಹೆಸರಿಲ್ಲದೆ ಹೋಗುವುದು. ಜೀವಾತ್ಮ ಮತ್ತು ಪರಮಾತ್ಮ ಬೆಳಕಿನ ರೂಪದ ಶಿವನಲ್ಲಿ ಕೂಡುತ್ತಿದೆ, ಸಂಗಮವಾಗುತ್ತಿದೆ. ಪಿಂಡಾಂಡ ಬ್ರಹ್ಮಾಂಡದಲ್ಲಿ ಬೆರೆತು ಲಿಂಗಾಂಗ ಸಾಮರಸ್ಯ ಉಂಟಾಗಿದೆ. ಅಂಗ ಲಿಂಗವಾಗಿದೆ, ಮನ ಪ್ರಾಣಲಿಂಗವಾಗಿದೆ, ಭಾವ ಭಾವಲಿಂಗವಾಗಿದೆ. ಲಿಂಗೈಕ್ಯ ಸ್ಥಿತಿಯಲ್ಲಿ ಬ್ರಹ್ಮಾನಂದವನ್ನು ಅನುಭವಿಸಿರಿ. ಇದೇ ಸ್ಥಿತಿಯಲ್ಲಿ ನಿಮಗಿಷ್ಟ ಬಂದಷ್ಟು ಸಮಯ ಶಿವಯೋಗ ಮಾಡಿರಿ. ಇಷ್ಟಲಿಂಗದ ವಿಶ್ವ ಚೈತನ್ಯ ಶಕ್ತಿಯು ಮೆದುಳಿನ ಮಧ್ಯಭಾಗಕ್ಕೆ ಹೋಗಲು ಕಣ್ಣೇ ಮುಖ್ಯದ್ವಾರವಾಗಿದೆ. ಲಿಂಗದಲ್ಲಿ ಕಾಣುವ ಬೆಳಕನ್ನು ನಿರಂತರವಾಗಿ ನೋಡುತ್ತಾ ಶಿವಯೋಗದಿಂದ ದೇಹದಲ್ಲಿ ನಡೆಯುವ ಕ್ರಿಯೆಗಳನ್ನು ಒಳಮುಖವಾಗಿ ಗಮನಿಸೋಣ. ಇಷ್ಟಲಿಂಗವು ವಾತಾವರಣದಲ್ಲಿರುವ ವಿಶ್ವ ಚೈತನ್ಯ ಶಕ್ತಿಯನ್ನು ಸೆಳೆದುಕೊಂಡು ಎಡಗೈ ಮೂಲಕ ದೇಹದ ಎಲ್ಲ ಅಂಗಾಂಗಗಳಿಗೆ ಹರಿಸುತ್ತಿದೆ. ಇದನ್ನು ವಿಜ್ಞಾನಿಗಳು ಬ್ಲ್ಯಾಕ್ ಬಾಡಿ ರೇಡಿಯೇಷನ್ ಎನ್ನುತ್ತಾರೆ. ದೇಹದ ಕಣಕಣಗಳು ಸಂಪೂರ್ಣವಾಗಿ ಶಕ್ತಿಯುತವಾಗುತ್ತಿವೆ. ಇಷ್ಟಲಿಂಗದಿಂದ ಪಡೆದ ಈ ವಿಶ್ವ ಚೈತನ್ಯ ಶಕ್ತಿಯು ಶರಣರ ಪ್ರಕಾರ ನಮಗೆ ಪ್ರಸಾದವಾಗಿದೆ. ಜ್ಞಾನದ ಮೂರನೇ ಕಣ್ಣಾಗಿರುವ ಈ ಪಶ್ಚಿಮ ಚಕ್ರ
ಅಥವಾ ಪೀನಿಯಲ್ ಗ್ರಂಥಿ ಜಾಗೃತಗೊಂಡು ಶರಣರು ಹೇಳುವ ಪ್ರಕಾರ ಪಾದೋದಕವೆಂಬ ಅಮೃತವನ್ನು ಸ್ರವಿಸಿದೆ. ಇದನ್ನು ವಿಜ್ಞಾನಿಗಳು ಮೆಲೋಟೋನಿನ್ ಎನ್ನುತ್ತಾರೆ. ಈ ಪಾದೋದಕ ಅಮೃತವು ಆಜ್ಞಾಚಕ್ರ ತಲುಪಿ ಅಲ್ಲಿಂದ ನರನಾಡಿಗಳಿಗೆ ಹರಿದು ದೇಹದ ಜೀವಕೋಶಗಳಲ್ಲಿರುವ ವರ್ಣತಂತುಗಳು ಮತ್ತು ವಂಶವಾಹಿನಿಯಲ್ಲಿರುವ ರೋಗಾದಿಗಳನ್ನು ನಿವಾರಿಸಿ ದೇಹಾರೋಗ್ಯ ದೀರ್ಘಾಯಸ್ಸನ್ನು ಉಂಟು ಮಾಡಿದೆ. ಚಿನ್ಮಯ ಚಿತ್ಪ್ರಕಾಶ ಚಿದಾನಂದಲಿಂಗವೇ ಎನ್ನ ಹೃದಯ ಕಮಲದಲ್ಲಿ ಬೆಳಗಿ ತೋರುವ ಪರಂಜ್ಯೋತಿ. ಚಿನ್ಮಯ ಚಿತ್ಪ್ರಕಾಶ ಚಿದಾನಂದಲಿಂಗವೇ ಎನ್ನ ಹೃದಯ ಕಮಲದಲ್ಲಿ ಬೆಳಗಿ ತೋರುವ ಪರಂಜ್ಯೋತಿ. ಎನ್ನ ಕರಸ್ಥಲಕ್ಕನುವಾದ ಧರ್ಮೀ ಎನ್ನ ಕಂಗಳ ಕೊನೆಯಲ್ಲಿ ಮೂರ್ತಿಗೊಂಡಿಪ್ಪೆಯಯ್ಯ. ಎನ್ನ ಕಂಗಳ ಕೊನೆಯಲ್ಲಿ ಮೂರ್ತಿಗೊಂಡಿಪ್ಪೆಯಯ್ಯ. ಕೂಡಲ ಸಂಗಮ ದೇವಾ, ಕೂಡಲ ಸಂಗಮ ದೇವಾ. ಲಿಂಗವನರಿಯದೆ ಏನನರಿತರೂ ಫಲವಿಲ್ಲ. ಲಿಂಗವನರಿತ ಬಳಿಕ ಮತ್ತೇನನ್ನರಿತರೂ ಫಲವಿಲ್ಲ. ಹಾಡಿದೊಡೆಯನ್ನೊಡೆಯನ ಹಾಡುವೆ, ಬೇಡಿದೊಡೆಯನ್ನೊಡೆಯನ ಬೇಡುವೆ. ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನಯಿಸುವೆ. ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವನಿಗೆ ಸೆರಗೊಡ್ಡಿ ಬೇಡುವೆ. ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವನಿಗೆ ಸೆರಗೊಡ್ಡಿ ಬೇಡುವೆ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು. ಎನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ. ಎನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ. ಕೂಡಲ ಸಂಗಮ ದೇವಯ್ಯ, ಕೂಡಲ ಸಂಗಮ ದೇವಯ್ಯ, ಕೂಡಲ ಸಂಗಮ ದೇವಯ್ಯ. ಬಸವ ಓಂ ನಮಃ ಶಿವಾಯ, ಬಸವ ಓಂ ನಮಃ ಶಿವಾಯ, ಬಸವ ಓಂ ನಮಃ ಶಿವಾಯ, ಬಸವ ಓಂ ನಮಃ ಶಿವಾಯ, ಬಸವ ಓಂ ನಮಃ ಶಿವಾಯ. ನಾನು ಸಂಪೂರ್ಣವಾಗಿ ಆರೋಗ್ಯವಾಗಿದ್ದೇನೆ. ನನ್ನ ಸೂಕ್ಷ್ಮ ಶರೀರದ ಎಲ್ಲಾ ಚಕ್ರಗಳು ಕ್ರಿಯಾತ್ಮಕವಾಗಿ ಸಮತೋಲನಗೊಂಡು ವಿಶ್ವಶಕ್ತಿಯೊಂದಿಗೆ ಸಂಪರ್ಕ ಹೊಂದಿವೆ. ಎಲ್ಲಾ ಚಕ್ರಗಳಿಂದ ದಿವ್ಯ ಶಕ್ತಿಯ ಬೆಳಕಿನ ಕಿರಣಗಳು ಹೊರಹೊಮ್ಮಿ ಸ್ಥೂಲ ಸೂಕ್ಷ್ಮ ಶರೀರದ ಸುತ್ತ ದಿವ್ಯ ಪ್ರಭೆಯ ರಕ್ಷಾ ಕವಚವನ್ನು ನಿರ್ಮಿಸಿದೆ. ಈಗ ಸಂಪೂರ್ಣ ಕಣ್ಣುಗಳನ್ನು ಮುಚ್ಚಿಕೊಂಡು ಲಿಂಗವಿರುವ ಅಂಗೈಯನ್ನು ನಾಭಿ ಸ್ಥಳಕ್ಕೆ ತಂದು ಬಲಗೈ ಮೇಲೆ ಇಟ್ಟುಕೊಂಡು ಈವರೆಗೆ
ದೇಹದಲ್ಲಿ ನಡೆದ ಎಲ್ಲ ಕ್ರಿಯೆಗಳನ್ನು ಮತ್ತು ಉಸಿರಾಟವನ್ನು ಒಳಮುಖವಾಗಿ ಗಮನಿಸುತ್ತಾ ಸ್ವಲ್ಪ ಸಮಯದ ನಂತರ ನಿಧಾನವಾಗಿ ಕಣ್ಣು ತೆರೆದು ಲಿಂಗ ದರ್ಶನ ಮಾಡೋಣ. ಲಿಂಗ ಪ್ರಸಾದ ಸ್ವೀಕಾರ. ಲಿಂಗೋದಕವನ್ನು ಲಿಂಗದ ಮೇಲೆ 3 ಬಾರಿ ಹಾಕುತ್ತಾ ಗುರುಪಾದೋದಕ, ಲಿಂಗಪಾದೋದಕ, ಜಂಗಮಪಾದೋದಕ ಎಂದು ಹೇಳಿ ಅಂಗೈಯಲ್ಲಿರುವ ಲಿಂಗವನ್ನು ಬೆರಳುಗಳ ತುದಿಗೆ ಸರಿಸಿ ಲಿಂಗಪಾದೋದಕ ಪ್ರಸಾದವನ್ನು ಸೇವಿಸೋಣ. ತೇವವನ್ನು ಕೈಗಳಿಗೆ ಒರೆಸಿಕೊಂಡು ಲಿಂಗಕ್ಕೆ ವಿಭೂತಿ ಧಾರಣೆ ಮಾಡಿ ಲಿಂಗವನ್ನು ಚೀಲದಲ್ಲಿ ಇಟ್ಟುಕೊಂಡು ಬಸವಣ್ಣನವರಿಗೆ ವಂದಿಸಿ ಲಿಂಗ ಪೂಜೆ ಮುಕ್ತಾಯ ಮಾಡೋಣ. ಶರಣು ಶರಣಾರ್ಥಿ.